ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಡೂರ್ ಮ್ಯಾಂಗನೀಸ್ ಅಂಡ್ ಐರನ್ ಓರ್ ಲಿಮಿಟೆಡ್ ಈ ಒಂದು ಷೇರಿನ ಫಂಡಮೆಂಟಲ್ ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ಇದ್ರ ಬಗ್ಗೆ ಸ್ಟಡಿ ಮಾಡೋಣ. ಮೊದಲು ನಾನೀಗ ಮನಿ ಕಂಟ್ರೋಲ್ ವೆಬ್ಸೈಟ್ನ ಡೈಲಿ ಚಾರ್ಟಲ್ಲಿ ಇದ್ದೀನಿ. ಆಲ್ರೆಡಿ ನಾನು ಇದಕ್ಕೆ RSI ಇಂಡಿಕೇಟರ್ ಹಾಕೊಂಡಿದ್ದೀನಿ. RSI ಬಂದ್ಬಿಟ್ಟು ಇಲ್ಲಿ ನೋಡಿ 54 ಇದೆ. ಇದಕ್ಕೆ ಮೊದಲು ನಾನು ಇಲ್ಲಿ ನೋಡಿ ಇಂಡಿಕೇಟರ್ಸ್ ಅಂತ ಇದೆಯಲ್ಲ, ಇಲ್ಲೋಗಿ ಮೊದಲು ನಾನು ಮೂವಿಂಗ್ ಅವರೇಜ್ ಟ್ರಿಪಲ್ ಅಂತ ಇದೆ, ಇದನ್ನ ಹಾಕ್ಕೊತೀನಿ. ಇದು ಹಾಕೊಂಡ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ, ಈ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಇದೆ. ಯಾವಾಗಲೂ 9, 21 ಮತ್ತು 50 ಈ ಮೂವಿಂಗ್ ಅವರೇಜ್ನ ನಾನು ಯಾವಾಗಲೂ ಪ್ರಿಫರ್ ಮಾಡ್ತೀನಿ. ಇಲ್ಲಿ ನೋಡಿರ್ಬೋದು ನೀವು 9+21 ಮೂವಿಂಗ್ ಅವರೇಜ್ ಇಲ್ಲಿ ಕ್ರಾಸ್ ಓವರ್ ಮಾಡಿದೆ. ಅಂದರೆ ಇಲ್ಲಿ ನಿಮಗೆ ಒಂದು ಸಿಗ್ನಲ್ ಸಿಕ್ತು. ಮೂವಿಂಗ್ ಅವರೇಜ್ ಕ್ರಾಸ್ ಓವರಲ್ಲಿ ಬೈಯಿಂಗ್ ಒಂದು ಸಿಗ್ನಲ್ ಸಿಕ್ಕಿದೆ. ಬಟ್ ಇದು ಇಲ್ಲಿ ನೋಡಿ ಈ ಲೈನ್ ಇದೆಯಲ್ಲ 50 ಮೂವಿಂಗ್ ಅವರೇಜು, ಇದ್ರ ಬಿಲೋ ಟ್ರೇಡ್ ಮಾಡ್ತಾ ಇದೆ. ಎಬವ್ 21 ಡೇಸ್ ಮೂವಿಂಗ್ ಅವರೇಜ್ ಮತ್ತು ಬಿಲೋ 50 ಮೂವಿಂಗ್ ಅವರೇಜಸ್ ಟ್ರೇಡ್ ಮಾಡ್ತಾ ಇದೆ. ಇದ್ರದ್ದೊಂದು ಸಪೋರ್ಟ್ ಲೆವೆಲ್ ಇತ್ತು ಈ ಕ್ಯಾಂಡಲಿಂದು, ಇದು ಬ್ರೇಕ್ ಮಾಡಿದೆ. ಇದು ಬಂದ್ಬಿಟ್ಟು ಅರೌಂಡ್ 396 ಇದೆ. ಮತ್ತು ಸೈಕಾಲಜಿಕಲ್ ಪ್ರೈಸ್ ಲೆವೆಲ್ ಅಂತ ಏನಂತ ಹೇಳ್ತೀವಿ ನಾವು 400, ಅದನ್ನು ಕೂಡ ಇದು ಬ್ರೇಕ್ ಮಾಡಿ ಈಗ ಕರೆಂಟ್ ಮಾರ್ಕೆಟ್ ಪ್ರೈಸ್ 407ಅಲ್ಲಿ ಟ್ರೇಡ್ ಮಾಡ್ತಾ ಇದೆ. ಓಕೆ, ಇದನ್ನು ನಾವು ಪ್ರೈಸ್ ಟಾರ್ಗೆಟ್ ನೆಕ್ಸ್ಟ್ ಯಾವ ಪ್ರೈಸ್ ಟಾರ್ಗೆಟ್ ಹೋಗ್ಬೋದು ಅಂತ ನೋಡೋದಾದರೆ, ಇದು ಒಂದು 50 ಮೂವಿಂಗ್ ಅವರೇಜಸ್ ಅಂತ ಒಂದು ಬ್ರೇಕ್ ಮಾಡಿದ್ರೆ ಇನ್ನೂ ಅಪ್ ಟ್ರೆಂಡ್ ನಮಗೆ ಒಂದು ಸಿಗುತ್ತೆ. ಶಾರ್ಟ್ ಟರ್ಮ್ ಟಾರ್ಗೆಟ್ ಆಗಿ ಈ ಕ್ಯಾಂಡಲನ್ನು ನಾವು ಇಟ್ಕೊಬೋದು. ಇದು ಬಂದ್ಬಿಟ್ಟು ಅರೌಂಡ್ 435 ಇದೆ, 434 ಇದೆ. ಈ 50 ಮೂವಿಂಗ್ ಅವರೇಜ್ ಇದೆಯಲ್ಲ, ಇದ್ರದ್ದು ಬಂದ್ಬಿಟ್ಟು ಇಲ್ಲಿ ಕಾಣಿಸುತ್ತೆ ನೋಡಿ 440 ಇದೆ. ಈ ಲೆವೆಲ್ ಒಂದು ಬ್ರೇಕ್ ಮಾಡಿದೆ ಆದರೆ ಇದು ಮತ್ತೆ ಅಪ್ ಟ್ರೆಂಡ್ ಹೋಗೋ ಸಾಧ್ಯತೆ ತುಂಬ ಇದೆ. ಇದು ಇಲ್ಲಿ ನೋಡಿ, ಇಲ್ಲಿಂದ ಅಪ್ಪಾಗಿ ಮತ್ತು ಈ ಲೆವೆಲಲ್ಲಿ ಕನ್ಸಾಲಿಡೇಟೆಡ್ ಆಯಿತು. ಮತ್ತು ಇದು ಅಪ್ 614ವರೆಗೂ ಅಪ್ ಆಗಿದೆ. ಆ ನಂತರ ಇದು ಡೌನ್ ಟ್ರೆಂಡ್ ಬಂತು. ಡೌನ್ ಟ್ರೆಂಡ್ ಬಂದಿದ್ದು ಈ ಲೆವೆಲನ್ನು ಬ್ರೇಕ್ ಮಾಡ್ತು. ಮೂವಿಂಗ್ ಅವರೇಜ್ 9ಅಲ್ಲೇ ಇದು ಬ್ರೇಕ್ ಮಾಡಿದೆ, ಬಟ್ ಅದನ್ನು ಹೋಲ್ಡ್ ಮಾಡ್ತು. ಬಟ್ ಆದರೆ ಅಪ್ ಟ್ರೆಂಡ್ ಆಗಲಿಲ್ಲ. ಯಾವಾಗ ಇದು 396ಇಂದ 400 ಲೆವೆಲ್ ಕ್ರಾಸ್ ಮಾಡ್ತು, ಈಗ ಮತ್ತೆ ಅಪ್ ಟ್ರೆಂಡ್ ಸ್ಟಾರ್ಟ್ ಆಗೋ ಸಾಧ್ಯತೆ ತುಂಬ ಇದೆ. ಹಾಗಾಗಿ ಇಲ್ಲೂ ಸ್ವಲ್ಪ ಕನ್ಸಲ್ಟೆಡ್ ಆಗುತ್ತೆ. ಇಲ್ಲಿ ಕನ್ಸಲ್ಟೆಡ್ ಆಗಿ ಈ 50 ಮೂವಿಂಗ್ ಅವರೇಜ್ ಕೂಡ ಇಲ್ಲಿ ಕ್ರಾಸ್ ಓವರ್ ಮಾಡುತ್ತೆ. ಕ್ರಾಸ್ ಓವರ್ ಮಾಡಿದ ನಂತರ ಇದು ಮತ್ತೆ ಅಪ್ ಟ್ರೆಂಡ್ ಆಗುತ್ತೆ. ಆಗ ನಾವು ಇದೊಂದು ಟಾರ್ಗೆಟ್ ಆಗಿ ತೊಗೊಬೋದು. 485 ಇದೆ. ಹಾಗೂ ನಾವು ಲಾಂಗ್ ಟರ್ಮ್ ಟಾರ್ಗೆಟ್ ಆಗಿ 570ವರೆಗೂ ತೊಗೊಬೋದು. ಈ ಫಸ್ಟ್ ಲೆವೆಲ್ ಇದೆಯಲ್ಲ, ಇದು ಕ್ರಾಸ್ ಮಾಡಿದೆ, 400 ಹೋಲ್ಡ್ ಮಾಡಿದೆ. ನೆಕ್ಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು 435 to 440. ಇದು ಇಲ್ಲಿ ಟಚ್ ಮಾಡಿ ಮತ್ತೆ ವಾಪಸ್ ಬರೋ ಸಾಧ್ಯತೆ ಇರುತ್ತೆ, ಆದರೆ ಈ ಝೋನಲ್ಲೇ ಟ್ರೇಡ್ ಆಗುತ್ತೆ. ನಂತರ ಇದು ಬ್ರೇಕ್ ಮಾಡ್ತಿದ್ದಂಗೆ ನೆಕ್ಸ್ಟ್ ಟಾರ್ಗೆಟ್ಟು 480 ಇದೆ, 486 ಅಂದರೆ ಈ ಝೋನಲ್ಲಿ ಟ್ರೇಡ್ ಮಾಡುತ್ತೆ. ಮತ್ತು 486, 490 ಬ್ರೇಕ್ ಮಾಡ್ತಿದ್ದಂಗೆ ಇದು
ನೆಕ್ಸ್ಟ್ ಲೆವೆಲ್ ಈ ಝೋನಲ್ಲಿ ಟ್ರೇಡ್ ಆಗುತ್ತೆ. ಓಕೆ, ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಆನಂತರ ಇದು ಫಂಡಮೆಂಟಲ್ ನೋಡೋದಾದರೆ ನಾವು ನೋಡಿ, ಇದು 614ಕ್ಕೆ ಹೋಗಿ ಬಂದಿದೆ. ಓಕೆ, ಇದರ ಇನ್ಕಮ್ ಸ್ಟೇಟ್ಮೆಂಟ್ ನಾವು ನೋಡೋದಾದರೆ ಇನ್ಕಮ್ ಸ್ಟೇಟ್ಮೆಂಟ್ ಇದರಲ್ಲಿ ಆನ್ಯುವಲಿ ಸ್ವಲ್ಪ ಲೋಡ್ ಆಗೋಕ್ಕೆ ಟೈಮ್ ತೊಗೊತಾ ಇದೆ. ಓಕೆ, ಅಲ್ಲಿವರೆಗೂ ನಾವು ಇದ್ರ ಓಕೆ ಲೋಡ್ ಆಯಿತು. ನೋಡಿ ಆ್ಯನ್ಯುವಲಲ್ಲಿ ಇದ್ರ ಸೇಲ್ಸ್ ನೋಡಿ 2016 268 ಇತ್ತು, 17ನಲ್ಲಿ 422 ಆಯಿತು, 18ನಲ್ಲಿ 608 ಆಯಿತು, 19ನಲ್ಲಿ 702 ಆಯಿತು, 2023ನಲ್ಲಿ 2125 ಇದೆ. ಹಾಗೆ ಇದರ ನೆಟ್ ಪ್ರಾಫಿಟ್ ನೋಡೋದಾದರೆ ಗ್ರ್ಯಾಜುವಲಿ ಇನ್ಕ್ರೀಸ್ ಆಗ್ತಾನೆ ಬಂದಿದೆ. 60 ಆಯಿತು, 111 ಆಯಿತು, 147 ಆಯಿತು, 271 ಆಯಿತು. ಇದ್ರ ಸೇಲ್ಸ್ ಇದೆಯಲ್ಲ, ಇದ್ರ ಸೇಲ್ಸೇ ಇಂಪಾರ್ಟೆಂಟ್. ಓಕೆ, ಸೇಲ್ಸೇ ಇಂಪಾರ್ಟೆಂಟು. ಸೇಲ್ಸ್ ತುಂಬ ಚೆನ್ನಾಗಿ ಆಗ್ತಾ ಇದೆ, ರೆವಿನ್ಯೂ ಕೂಡ ತುಂಬ ಚೆನ್ನಾಗಿದೆ. ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಡಬಲ್ ಆಗೋ ಸಾಧ್ಯತೆ ಕೂಡ ಇದೆ. ಆದರೆ ನಾನು ನಿಮಗೆ ಟಾರ್ಗೆಟು ಲಾಂಗ್ ಟರ್ಮ್ ಟಾರ್ಗೆಟ್ ಆಗಿ 575 ಕೊಡ್ತೀನಿ. ಆದರೆ ಕೆಲವು ಮಂತ್ಗಳು ಹೋಲ್ಡ್ ಮಾಡಬೇಕಾಗತ್ತೆ. ಹಾಗೂ ಇದರ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ನೋಡೋದಾದರೆ ಇಲ್ಲಿ ನೋಡಿ, ಪ್ರಮೋಟರ್ಸು 74% ಹೋಲ್ಡ್ ಮಾಡಿದ್ದಾರೆ. ಹಾಗೆ ಎಫ್ ಐ ಇದಾರಲ್ಲ, ಫಾರಿನ್ ಇನ್ವೆಸ್ಟರ್ಸು, ಅದು 0.33 ಇದ್ದಿದ್ದು 0.43 ಆಗಿದೆ, ಅಂದರೆ ಇಂಪ್ರೂವ್ಮೆಂಟ್ ಆಗಿದೆ. ಅದು ಬಿಟ್ಟರೆ ಡೊಮೆಸ್ಟಿಕಲ್ಲೂ ಅಷ್ಟೇ, ಡೊಮೆಸ್ಟಿಕ್ ಇನ್ವೆಸ್ಟರ್ಸು ಕೂಡ 0.6 ಇದ್ದಿದ್ದು 1.27 ಆಗಿದೆ, ಅಂದರೆ ಇನ್ಕ್ರೀಸ್ ಆಗಿದೆ. ಫಂಡಮೆಂಟಲಿ ಕೂಡ ಇದು ತುಂಬ ಚೆನ್ನಾಗಿದೆ. ಹಾಗೂ ಚಾರ್ಟಲ್ಲಿ ಕೂಡ ಈ ಮೂವಿಂಗ್ ಅವರ ಕ್ರಾಸ್ ಓವರ್ ಮಾಡಿದೆ. ಮತ್ತು 50 ಮೂವಿಂಗ್ ಅವರೇಜ್ ಕೂಡ ಕ್ರಾಸ್ ಮಾಡಿದ್ರೆ ನಂತರ ಇದು ಅಪ್ ಟ್ರೆಂಡೇ ಇರುತ್ತೆ. ನಾವು ಇದಕ್ಕೆ ಈಗ ಬೋಲಿಂಗರ್ ಬ್ಯಾಂಡ್ ಒಂದು ಹಾಕಿ ನೋಡೋಣ. ಇಲ್ಲ ಇಂಡಿಕೇಟರ್ಸ್ ಹೋಗಿ ಬೋಲಿಂಗರ್ ಬ್ಯಾಂಡ್ಸ್. ಓಕೆ, ಸೊ ಮೂವಿಂಗ್ ಅವರೇಜು ಮತ್ತು ಬೋಲಿಂಗರ್ ಬ್ಯಾಂಡ್ ಎರಡೂ ಇರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಹಾಗಾಗಿ ನಾನು ಮೂವಿಂಗ್ ಅವರೇಜಸ್ಸನ್ನು ಡಿಲೀಟ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಈ ಮಿಡಲ್ ಲೈನ್ ಇದೆಯಲ್ಲ, ಈ ಮಿಡಲ್ ಲೈನ್ ಬಂದ್ಬಿಟ್ಟು 20 ಮೂವಿಂಗ್ ಅವರೇಜಸ್. ಇದು ಕ್ರಾಸ್ ಓವರ್ ಮಾಡಿ ಮತ್ತೆ ಹೋಲ್ಡ್ ಮಾಡಿದೆ. ಮತ್ತು ಇದು ಅಪ್ಪರ್ ಬ್ಯಾಂಡ್ ಇದೆಯಲ್ಲ, ಇದನ್ನು ಅಪ್ಪರ್ ಬ್ಯಾಂಡ್ ಅಂತೀವಿ. ಈ ಅಪ್ಪರ್ ಬ್ಯಾಂಡಿಗೆ ಟಚ್ ಮಾಡಿದೆ. ಇದು ಅಪ್ಪರ್ ಬ್ಯಾಂಡ್ ಟಚ್ ಆಗಿದೆ ಅಂದರೆ ಇದು ಮೂವಿಂಗ್ ಅವರೇಜ್ ಕ್ರಾಸ್ ಓವರ್ ಮಾಡಿದ್ರೇ ಬೈಯಿಂಗ್ ಸಿಗ್ನಲ್ಸ್ ಬಂತು ಅಂತಾನೆ ಲೆಕ್ಕ ನಮಗೆ. ಮತ್ತು ಇಲ್ಲಿ ಅಪ್ಪರ್ ಬ್ಯಾಂಡ್ ಟಚ್ ಮಾಡಿದೆ, ಅಪ್ಪರ್ ಬ್ಯಾಂಡ್ ಟಚ್ ಮಾಡ್ಕೊಂತಾನೆ ಹೋದರೆ ಇದು ಅಪ್ ಟ್ರೆಂಡಲ್ಲೇ ಇರುತ್ತೆ ಅಂತ. ಹಾಗೂ ಇದರ ಸ್ಟ್ರಾಂಗ್ ಸಪೋರ್ಟ್ ಝೋನ್ ನೋಡೋದಾದರೆ ಇದೊಂದು ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಅಂತ ಅನ್ಬೋದು. ಈ ಲೆವೆಲಿಗೆ ಬರೋದು ಕಷ್ಟ, ಆದರೆ 270 ಲೆವೆಲ್, ಈ ಲೆವೆಲಿಗೆ ಬರೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಶಾರ್ಟ್ ಟರ್ಮಲ್ಲಿ ನೋಡಿದ್ರೆ ನಾವು ಈ ಕ್ಯಾಂಡಲನ್ನು ಹಿಡ್ಕೊಬೋದು. ಈ ಕ್ಯಾಂಡಲ್ ಅಂದರೆ ಅರೌಂಡ್ 334 ಇದೆ. ಈ ಝೋನನ್ನು ನಾವು ಶಾರ್ಟ್ ಟರ್ಮಲ್ಲಿ ಸಪೋರ್ಟ್ ಲೆವೆಲ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಈ ಕ್ಯಾಂಡಲ್ ಬ್ರೇಕ್ ಮಾಡೋದು ಕೂಡ ತುಂಬ ಕಷ್ಟ ಇದೆ, ಏಕೆಂದರೆ ಫಂಡಮೆಂಟಲಿ ಸ್ಟ್ರಾಂಗ್ ಇದೆ. ಬೋಲಿಂಗರ್ ಬ್ಯಾಂಡಲ್ಲಿ ಕೂಡ ಸಿಗ್ನಲ್ ಸಿಕ್ಕಿದೆ, ಮೂವಿಂಗ್ ಅವರೇಜ್ ಕೂಡ ಸಿಗ್ನಲ್ ಬೈಯಿಂಗ್ ಸಿಗ್ನಲ್ ಸಿಕ್ಕಿದೆ. ಓಕೆ, ಹಾಗಾಗಿ ಇದನ್ನು ಬೈ ಮಾಡ್ಬೋದು, ಲಾಂಗ್ ಟೈಮಿಗೆ ಬೈ ಮಾಡ್ಬೋದು. ಈ ಒಂದು ವಿಡಿಯೋ ಲೈಕ್ ಆದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮೇನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಮತ್ತು ನನ್ನ ವಾಟ್ಸಪ್ ಗ್ರೂಪ್ ಇದೆ, ಆ ವಾಟ್ಸಪ್ ಗ್ರೂಪಿಗೆ ಯಾರಾದರೂ
ಚಾನಲ್ಗೆ ಇಷ್ಟ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ವಾಟ್ಸಪ್ ನಂಬರ್ ಹಾಕಿ ನಾನು ಗ್ರೂಪಿಗೆ ಆ್ಯಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.